ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ. ಡಾಲಿ ಧನಂಜಯ್ ಅವರ ಒಂದು ಬ್ಯಾನರ್ನಲ್ಲಿ ರಿಲೀಸ್ ಆಗಿರುವ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾವಾಗಿರುವ ಜೇಸಿ ದ ಯೂನಿವರ್ಸಿಟಿ ಈ ಒಂದು ಸಿನಿಮಾ ಈಗ OTTಗೆ ಕಾಲಿಟ್ಟಿದೆ. ನಿಜವಾಗ್ಲೂ ಈ ಸಿನಿಮಾ ಹೇಗಿದೆ ಮತ್ತು ಬರೀ ಫೈಟ್ ಅಷ್ಟೇ ಅಲ್ಲದೇ ಜೈಲಿನಲ್ಲಿ ಒಬ್ಬ ಸಾಮಾನ್ಯ ಕಾಲೇಜ್ ಹುಡುಗನ ಹೋರಾಟ ಮತ್ತು ಅವನ ಲೈಫ್ ಹೇಗೆ ಬದಲಾಗುತ್ತದೆ ಅನ್ನೋದು ಒಂದು ಕಟು ಸತ್ಯವನ್ನು ತೋರಿಸಿದ್ದಾರೆ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ತುಂಬ ಒಂದು ಒಳ್ಳೆ ಬೆಸ್ಟ್ ಮೆಸೇಜಿಂಗ್ ಇರುವಂಥ ಒಂದು ಸಿನಿಮಾ. ಕಂಪ್ಲೀಟಾಗಿ ಕೊನೆ ತನಕ ನೋಡಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಮತ್ತು ವಿವರವಾಗಿ ಕೊಡುತ್ತಿದ್ದೇನೆ. ಇಲ್ಲಿ ನಮ್ಮ ಹೀರೋ ಅವರು ಒಬ್ಬ ಕೂಲ್ ಆದಂಥ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿರುತ್ತಾನೆ. ಆದರೆ ಅವನ ಒಂದು ಸಣ್ಣ ಜಗಳದಿಂದ ಜೈಲಿಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತದೆ. ಅಲ್ಲಿ ಹೋದಾಗ ಅವನ ಲೈಫ್ ಹೇಗೆ ಬದಲಾಗುತ್ತದೆ, ರೌಡಿಜಮ್ಗೆ ಹೇಗೆ ಎಂಟ್ರಿ ಕೊಡ್ತಾನೆ, ಆ ಒಂದು ರೌಡಿಜಮ್ ಎಂಬುದು ಇವನಿಗೆ ಹೇಗೆ ಪರಿಚಯವಾಗುತ್ತದೆ, ಒಂದು ಸಣ್ಣ ತಪ್ಪಿನಿಂದ ಇಡೀ ಜೀವನವೇ ಸರ್ವನಾಶ ಆಗಿ ಬಿಡುತ್ತದೆ. ಅದು ಹೇಗೆ ಯಾವ ರೀತಿ ಆಗುತ್ತದೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಈ ಸಿನಿಮಾ OTTಗೆ ಬಂದಿರೋದು ಸನ್ ನೆಕ್ಸ್ಟ್ ಎಂಬ ಒಂದು OTT ಆ್ಯಪಲ್ಲಿ ನಿಮಗೆ ನಮ್ಮ ಕನ್ನಡ ಭಾಷೆಯಲ್ಲಿನೇ ಈ ಸಿನಿಮಾ ಸ್ಟ್ರೀಮ್ ಆಗ್ತಾ ಇದೆ. ನಿಜವಾಗ್ಲೂ ಈ ಸಿನಿಮಾ ಒಂದು ಒಳ್ಳೆ ಒಂದು ಗುಡ್ ಮೆಸೇಜಿಂಗ್ ಇರುವಂಥ ಒಂದು ಸಿನಿಮಾ. ಪ್ರತಿಯೊಂದೊಂದು ಸೀನ್ ಕೂಡ ತುಂಬ ರಿಯಲಿಸ್ಟಿಕ್ ಆಗಿಯೇ ತೋರಿಸಿದ್ದಾರೆ. ಹಾಗೆ ನಮ್ಮ ರಂಗಾಯಣ ರಘು ಆಗ್ಬೋದು, ನಮ್ಮ ಹೀರೋ ಅವರ ಮಧ್ಯೆ ಇರುವ ತಂದೆ ಮಗನ ಬಾಂಧವ್ಯ ಕೂಡ ತುಂಬ ಅದ್ಭುತವಾಗಿಯೇ ಸ್ಕ್ರೀನ್ ಮೇಲೆ ಬ್ಲೆಂಡ್ ಮಾಡಿದ್ದಾರೆ. ಅದು ಕೂಡ ನಿಜವಾಗ್ಲೂ ವರ್ಕ್ ಆಗಿದೆ ಸಿನಿಮಾಗೆ. ಹಾಗೆ ಈ ಸಿನಿಮಾ ಈ ಸಿನಿಮಾ ಅಷ್ಟೊಂದು ಯಾಕೆ ಸ್ಪೆಷಲ್ ಮತ್ತು ಏಕೆ ಇಷ್ಟವಾಗೋಕ್ಕೆ ಪ್ರಮುಖ ಕಾರಣಗಳು ಅಂದರೆ ಈ ಸಿನಿಮಾದ ಮೇಕಿಂಗ್ ತುಂಬ ಅದ್ಭುತವಾಗಿಯೇ ರಿಯಲಿಸ್ಟಿಕ್ ಜೈಲಲ್ಲಿ ಕೂಡ ಸಿನಿಮಾದ ಒಂದಿಷ್ಟು ಸೀನ್ಗಳನ್ನು ಶೂಟ್ ಮಾಡಿದ್ದಾರೆ. ಅದಕ್ಕಾಗಿ ಸಿನಿಮಾ ನೋಡುವಾಗ ನಮಗೆ ಅಲ್ಲಿ ವಾವ್ ಅನ್ನೋ ರೀತಿ ಒಂದು ಫೀಲ್ ಬರುತ್ತದೆ. ಅದಕ್ಕಾಗಿ ಈ ಸಿನಿಮಾ ಮತ್ತು ಮಾಸ್ತಿ ಅವರ ಸಂಭಾಷಣೆ ಆಗ್ಬೋದು, ಡೈಲಾಗ್ಸ್ ತುಂಬ ಚೆನ್ನಾಗಿ ಮಾಡಿದರೆ. ರೋಹಿತ್ ಅವರ ಒಂದು ಫಸ್ಟ್ ಹಾಫಲ್ಲಿ ಅಥವಾ ಸೆಕೆಂಡ್ ಹಾಫಲ್ಲಿ ಅವರ ಎಮೋಷ್ನಲ್ ರೌಡಿಸಮ್ ಲುಕ್ ಮತ್ತು ಅವ್ರು ಕೊಡುವಂಥ ಎಂಟ್ರಿ, ಅವರ ಒಂದು ಡೈಲಾಗ್ಸ್ ಡೆಲಿವರಿ ತುಂಬ ಅದ್ಭುತವಾಗಿಯೇ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನೀವೊಂದು ಮಾಸ್ ಎಂಟರ್ಟೈನ್ಮೆಂಟ್, ಒಬ್ಬ ಕಾಲೇಜ್ ಸ್ಟೂಡೆಂಟ್ ಲೈಫಲ್ಲಿ ಆಗುವಂಥ ಘಟನೆಗಳ ಬಗ್ಗೆ ಒಂದು ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಿದ್ರೆ ಜೇಸಿ ದ ಯೂನಿವರ್ಸಿಟಿ ಸಿನಿಮಾ ಬೆಸ್ಟ್ ಆಪ್ಷನ್ಸ್ ಆಗಿದೆ. ಈ ಸಿನಿಮಾ ನಮ್ಮ ಕನ್ನಡ ಭಾಷೆಯಲ್ಲಿ ಸದ್ಯಕ್ಕೆ ಸ್ಟ್ರೀಮ್ ಆಗ್ತಾಯಿದೆ. ನೀವು ಸಿನಿಮಾ ಸಂಪೂರ್ಣವಾಗಿ ನೋಡಬಹುದು. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಿಮಗೆ ಬೇರೆ ಸಿನಿಮಾಗಳ ಇನ್ಫಾರ್ಮೇಷನ್ ಮತ್ತು ಬೇರೆ ಸಿನಿಮಾಗಳ ಅಪ್ಡೇಟ್ಸ್ ನಾನು ನಿಮಗೆ ನೀಡುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.